ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಮಾತಾಡ್ತಾ ಇರೋದು. ಮನೆ ಒಳಗಡೆ ಹಣಕಾಸಿನ ಸಮಸ್ಯೆ ಇದ್ದಾಗ ಕುಬೇರ ಅಂತ ಹೇಳ್ತೀವಿ. ಈ ಕುಬೇರ ನೀವು ಪ್ರತಿಯೊಬ್ಬರಿಗೆ ನೋಡಿರ್ತೀರಿ. ಹಿಂದಗಡೆ ಒಂದು ಕುಬೇರವನ್ನು ವಾಸ್ತು ಹಾಕ್ಕೊಂಡು ಅವರು ಪ್ರತಿಯೊಬ್ಬರು ಒಂದು ಚಿಕ್ಕ ಪುಟ್ಟ ಜಾಗದಲ್ಲಿ ಸತೆ ಇಟ್ಟಿರ್ತಾರೆ. ಅಂಗಡಿ, ಹೋಟೆಲ್, ಕಾರ್ಖಾನೆ ಮತ್ತು ಈ ದುಡ್ಡಿನ ಗಲ್ಲದಲ್ಲಿ ಇಟ್ಟಿರ್ತಾರೆ. ವಾಸ್ತು ಕುಬೇರ ತಗೊಂಡ್ಬಂದು ಸುಮ್ಮನೆ ಒಂದು ಕಡೆ ತಂದು ಇಟ್ಟು ಅಲ್ಲಿ ಕೆಲವು ಜನ ಮರ್ತು ಬಿಡ್ತಾರೆ. ನನ್ನ ಕುಬೇರ ವಾಸ್ತುದ ಬಗ್ಗೆ ನನಗೆ ಗೊತ್ತಿಲ್ವಲ್ಲ, ತಿಳ್ಕೊಂಡಿಲ್ವಲ್ಲ ಕುಬೇರ ವಾಸ್ತು ಬಗ್ಗೆ. ಇದು ಹೇಗೆ ಇಡಬೇಕು ವಾಸ್ತುದು ಕುಬೇರ? ಹಣ ಯಾಕೆ ಉಳಿತಾ ಇಲ್ಲ? ಮನೆ ಒಳಗಡೆ ಏನಾದರೂ ಒಂದು ನಮ್ಮಲ್ಲಿ ಶಕ್ತಿ ಇದ್ರೆ ಅದರ ಚೈತನ್ಯ, ಅದರ ಉಲ್ಲಾಸ, ಅದರ ಒಂದು ಕಾರ್ಯ ನಮ್ಗೆ ಫಲ ಸಿಗುತ್ತೆ. ನಮಗೆ ಯಾವುದು ನಮಗೆ ಸಿಗಲಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂಥರ ಮಂಕ್ ಬಡ್ದಂಗೆ ಆಗುತ್ತೆ. ಇದು ಕುಬೇರ ವಾಸ್ತು ಬಗ್ಗೆ ನಾನು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಮಾತಾಡ್ತಕ್ಕಂಥ. ಕೆಲವು ಜನ ಎಷ್ಟೋ ದುಡ್ಡು ತರ್ತಿರ್ತಾರೆ. ಆ ಹಣವನ್ನು ಅವ್ರಿಗೆ ಗೊತ್ತನೇ ಆಗೋದಿಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇರುತ್ತೆ, ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇರುತ್ತೆ, ಸಾಕಷ್ಟು ಸಾಲ ಮಾಡಿರ್ತಾರೆ. ಏನು ಮಾಡಿದ್ರೆ ಅವ್ರಿಗೆ ಫಲ ಸಿಗೋದಿಲ್ಲ. ಹೀಗೆ ಬಂದು ಹೀಗೆ ಹೋಗ್ತಾ ಇರುತ್ತೆ. ಕೈಗೆ ಅಂತ ಬಂದಿದ್ದಂಥ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಒಂದು ಗಾದೆ ಪ್ರಕಾರದಲ್ಲಿ. ಅದರಲ್ಲಿಂದ ಈ ಕುಬೇರ ವಾಸ್ತುವನ್ನು ಮನೆ ಒಳಗಡೆ 4 ದಿಕ್ಕಂತಿರುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮಧ್ಯಸ್ಥಾನ ಬಂದು ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನ ಅಂದ್ರೆ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಬ್ರಹ್ಮಸ್ಥಾನ. ಒಂದೊಂದು ಗ್ರಹಗಳಲ್ಲಿ ಒಂದೊಂದು ಟೈಪ್ ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿಂದ ನಾನು ವಾಸ್ತು ಕುಬೇರ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ, ಈಶಾನ್ಯ ಜಾಗದಲ್ಲಿ, ಆಗ್ನೇಯ ಜಾಗದಲ್ಲಿ, ವಾಯುವ್ಯ ಜಾಗದಲ್ಲಿ ಮತ್ತು ನೈಋತ್ಯ ಜಾಗದಲ್ಲಿ ಅದು ಯಾವ ಮೂಲೆ ಒಳಗಡೆ ಈ ಕುಬೇರದ ವಿಗ್ರಹ ವಾಸ್ತು ಇಟ್ಟರೆ ನಮಗೆ ಲಕ್ಷ್ಮಿ ಹೇಗೆ ಬರುತ್ತೆ, ದುಡ್ಡು ಹೇಗೆ ಬರುತ್ತೆ ಅಂತ ಪ್ರಶ್ನೆವನ್ನು ಪ್ರತಿಯೊಬ್ಬರಿಗೆ ಕಾಡ್ತಾ ಇರುತ್ತೆ. ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಮನೆ ಇರ್ತಕ್ಕಂಥ ವಾಸ್ತು ಬಗ್ಗೆ, ನಮ್ಮಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಪದಾರ್ಥ ಬಗ್ಗೆವನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ತಿಳ್ಕೊಂಡಾಗ ಏನಾಗುತ್ತಂದ್ರೆ, ಓ ಈ ಕುಬೇರ ವಾಸ್ತು ನಾನು ತಿಳ್ಕೊಂಡಿದ್ದೀನಿ, ಇದು ನಾನು ಈಶಾನ್ಯ ಮುಖದಲ್ಲಿ ಇಡಬೇಕಾ, ಉತ್ತರ ಭಾಗದಲ್ಲಿ ಇಡಬೇಕಾ, ದಕ್ಷಿಣ ಭಾಗದಲ್ಲಿ ಇಡಬೇಕಾ, ಪೂರ್ವ ಭಾಗದಲ್ಲಿ ಇಡಬೇಕಾ ಅನ್ನಂಥ ಪ್ರಶ್ನೆ ಮನಸ್ಸಿನಿಗೆ ತುಂಬ ಕಾಡ್ತಾ ಇರುತ್ತೆ. ದುಡ್ಡಿದ್ದ ಜಾಗದಲ್ಲಿ ಕುಬೇರ ವಾಸ್ತು, ಕುಬೇರ ವಿಗ್ರಹ ಇಟ್ಟರೆ ಆಗೋದಿಲ್ಲ. ಅದಕ್ಕೆ ಇಡತಕ್ಕಂಥ ಜಾಗವನ್ನು ನಾವು ಕರೆಕ್ಟ್ ಚಾಯ್ಸ್ ಮಾಡಬೇಕು. ಸ್ಥಳ, ನಾವು ಮನೆಯಲ್ಲಿ ಇರ್ತಕ್ಕಂಥ ಜಾಗ ಮತ್ತು ವಾಸ್ತುವ ಸ್ಥಳವನ್ನು ಇಟ್ಟಿದ್ದ ನಿಜ ಇತ್ತಂದ್ರೆ ನಮಗೆ ಕುಬೇರ. ನೀವು ನೋಡಿ, ಎಲ್ಲಿ ದುಡ್ಡು ಬೀರಲ್ಲಿ ಇಟ್ಟಿರ್ತೀವಿ ನಾವು, ಬೀರಲ್ಲಿ ದುಡ್ಡು ಇರುತ್ತೆ, ತಿರ್ಜಾವರಲ್ಲಿ ದುಡ್ಡು ಇರುತ್ತೆ, ಅಕೌಂಟಲ್ಲಿ ದುಡ್ಡು ಇರುತ್ತೆ, ಮನೇಲಿ ₹1 ಇರೋದಿಲ್ಲ. ಈಗಿನ ಕಾಲದಲ್ಲಿ ಅಂತ ಬಿಡಿ, ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಆಗಿರೋವರಿಂದ ದುಡ್ಡಿನ ಬಗ್ಗೆ ಭಿಕ್ಷಕರಿಗೆ ಒಂದು ₹10 ಹಾಕ್ಬೇಕಂದ್ರೆ ದುಡ್ಡು ಸಿಗೋದಿಲ್ಲ ಅಂತ ಪ್ರಸಂಗ ಬಂದದೆ. ನಾನು ಹೇಳ್ತಕ್ಕಂಥ ವಿಚಾರ ಏನಂದ್ರೆ, ಕುಬೇರದ ಮೂಲೆ ಒಳಗಡೆ ಈಶಾನ್ಯ ಜಾಗದಲ್ಲಿ ದೊಡ್ಡವರು ಮಲ್ಕೊಂತಾರೆ ನೋಡಿ, ಕುಬೇರ ಜಾಗ ಅಂತ ಕೇಳಿರ್ತೀರಿ ನೀವು. ಈಶಾನ್ಯ ಕುಬೇರಿಗೆ ಕಲೆಕ್ಷನ್ ಇರುತ್ತೆ. ಈಶಾನ್ಯದ ಜಾಗದಲ್ಲಿ ಆದರೆ ಕುಬೇರದ ವಿಗ್ರಹ ಇಡಿ. ಕುಬೇರ ಜಾಗದಲ್ಲಿ ಆದ್ರ ಸತೆ ಈ ದೇವರ ಕೋಣೆದಲ್ಲಿ ಕುಬೇರ ಜಾಗದಲ್ಲಿ ಹೇಳ್ತಾರೆ ಅಂದ್ರೆ ಕೆಲವು ಹಣದ ತಿರ್ಜಾವರಿ, ಹಣದ ಬೀರೋ, ಟ್ರಂಕ, ಸೂಟ್ ಕೇಸ್ ಅಲ್ಲಿ ಖಂಡಿತವಾಗಿ ಇಟ್ಟಿರ್ತಾರೆ. ಆ ಜಾಗದಲ್ಲಿ ನೀವು ಕುಬೇರ ಮೂಲೆಯಲ್ಲಿ ಕುಬೇರ ವಿಗ್ರಹವನ್ನು ಇಡಿ. ಇಟ್ಟಿದ್ದು ನೀವು ನಿಜ ಇತ್ತಾದ್ರೆ 48 ದಿವಸ ಬಿಡದಂಗ ನಿಮ್ಮ ಕೈಲಿ ಆದಷ್ಟು ಒಂದು ಹೂವಿನ ಮತ್ತು ನೋಡಬೇಕಂದ್ರೆ ಚಿಕ್ಕದು ಒಂದು ಹೂವ. ಯಾಕಂದ್ರೆ ಈಶಾನ್ಯ ಕುಬೇರ ಒಳಗಡೆ ಹಣದ ಬಲ ಮತ್ತು ಆರೋಗ್ಯದ ಬಲ ಮತ್ತು ಜೀವನದಲ್ಲಿ ನರಳಾಟ ಏನಿದ್ರು ಸತೆ ಅಲ್ಲಿಂದ ಫಲ ನಿಮ್ಗೆ ಖಂಡಿತ ಸಿಗುತ್ತೆ. ಒಂದೇ ಕಲರ್ ಹೂವು, ಮಲ್ಲಿಗೆ ಆದ್ರೆ ಮಲ್ಲಿಗೆ, ಗುಲಾಬಿ ಆದ್ರೆ ಗುಲಾಬಿ, ಸೆವೆಂತ್ ಆದ್ರೆ ಸೆವೆಂತಿ, ಆ ಥರದಲ್ಲಿ 48 ಡೇಸ್ ನೀವು ಖಂಡಿತವಾಗಿ ಒಂದೊಂದು ಹೂವದವನ್ನು ಇಡಿ. ಒಂದು ಮಂಡಲ ಒಳಗಡೆ ನಿಮಗೆ ಲಕ್ಷ್ಮಿ ಕುಬೇರದಲ್ಲಿ ಅನುಕೂಲ ಆಗುತ್ತೆ. ಈ 48 ದಿವಸದಲ್ಲಿ ನೀವು ಕುಬೇರಿಗೆ ಕರೆಕ್ಟವಾಗಿ ನೀವು ಒಂದು ಹೂವು ಇಟ್ಟುಕೊಂಡು ನಮಸ್ಕಾರವನ್ನು ಮಾಡಿ ₹1 ಕಾಯಿನ್, ಕುಬೇರದ ಯಾವತ್ತು ವಿಗ್ರಹ ಇರ್ತದೆ ಅದ್ರ ಮುಂದಗಡೆ ಒಂದು ಚಿಕ್ಕದವಾಗಿ ಒಂದು ಬಟ್ಲು ಲೋಟ ಇಟ್ಟುಕೊಂಡು ಅಲ್ಲಿ ₹1 ಕಾಯಿನು, ₹2 ಕಾಯಿನು, ₹5 ಕಾಯಿನು, ₹10 ಕಾಯಿನು ಇಲ್ಲ ನೋಟು ಯಾವುದಾದ್ರೂ ನೀವು ಆಗ್ತಾ ಇದ್ಬಿಟ್ಟಂದ್ರೆ ಅದರಲ್ಲಿ 48 ದಿವಸದಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟನ್ನು ಹಾಗೆ ಎತ್ತಿಟ್ಟು ಒಂದು 3 ಗಂಟವನ್ನು ಕಟ್ಟಿ ನಿಮ್ಮ ಮನೆಯಲ್ಲಿ ಇಡಿ.
ಅದು ಆದ ನಂತರ ಆ ಕುಬೇರದಲ್ಲಿ ಇಟ್ಟಿದಂಥ ದುಡ್ಡು ನೀವೇನು ಇಟ್ಕೊಂಡಿರ್ತೀರಿ ನಿಮ್ಮ ಕುಲದೇವರಿಗೆ ಆರಾಧನೆ ಮಾಡಿ, ಕುಲದೇವರ ಕಾಯಿ ತಗೋರಿ, ಕರ್ಪೂರ ತಗೋರಿ, ಇಲ್ಲ ಉಂಡೆಲ್ಲಿ ಹಾಕಿ, ಅದು ನಿಮ್ಮ ಚಾಯ್ಸ್. ಆ ಥರ ಮಾಡ್ಕೊಂಡು ನಿಜ ಇತ್ತಂದ್ರೆ ಕುಬೇರ ಒಳಗಡೆ 48 ಡೇಸ್ ಪೂಜೆ ಮಾಡಿ ಕುಬೇರಿಗೆ 48 ದಿನ ಆದ್ಮೇಲೆ ನಿಮ್ಮ ಕೊನೆವರೆಗೆ ನಿಮ್ಮದು ಪೂಜೆ ನಡೀತಾ ಇರುತ್ತೆ. ಕುಬೇರದ ವಸ್ತು ಯಾವ ಥರ ತಗೋಬೇಕು, ಯಾವ ಥರ ವಿಗ್ರಹ ಇಟ್ಕೋಬೇಕಂತ ಅದು ತಿಳ್ಕೊಂಡು ಮಾಡಿದರೆ ತುಂಬ ಖಂಡಿತ ಆಗುತ್ತೆ. ಮತ್ತು ನಾವು ಹೇಳ್ತಾ ಇರೋದು ಯೂಟ್ಯೂಬ್ ವೀಕ್ಷಕರಿಗೆ ಇದು ಕಮಿಟ್ಮೆಂಟ್ ಮಾಡಿ ಎಲ್ಲರಿಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಆಗಲಿ, ಎಲ್ಲರಿಗೆ ಒಂದು ಒಳ್ಳೆ ಶುಭ ಆಗಲಿ, ಶುಭ ಕಾರ್ಯವನ್ನು ಜಯಿಸಲಿ. ಮುಂದೆ ಜೀವನದಲ್ಲಿ ಯಾವುದೋ ನರಳಾಟ ಆಗಬಾರ್ದು. ಇವತ್ತು ಮನಸ್ಸಿನಲ್ಲಿ ನೋವು, ದುಃಖ, ಮಾನಸಿಕ ಪ್ರತಿಯೊಬ್ಬರಿಗೆ ಇರುತ್ತೆ. ಆದರೆ ಇದಂತೂ ಸುಮ್ಮನೆ ಕುಳಿತುಕೊಳ್ಳೋದು ಬೇಡ. ಪ್ರಯತ್ನ ನಮ್ಮದು, ಫಲ ದೇವರದು. ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ. ಹೆಚ್ಚಿನ ಬಗ್ಗೆ ಕೇಳಬೇಕಂದ್ರೆ ನಿಮ್ಮ ಕೆಳಗಡೆ ಬರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಒನ್ ಟೈಮ್ ಕಾಲ್ ಮಾಡಿ. ಪ್ರತಿಯೊಂದು ವಿಷಯಕ್ಕೆ ನಿಮಗೆ ತಿಳಿಸೋಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಅಲ್ಲಿವರೆಗೆ ಶುಭವಾಗಲಿ. ಶ್ರೀ ಗುರು ರಾಘವೇಂದ್ರ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರೂಜಿ, ನಮಸ್ಕಾರ.